ಈಗ ಹಾಡು ನಿಲ್ಸಿದ್ರೆ ಅವನು ಅಳ್ತೆ ಕುತ್ಕೊಳ್ತಾನೆ. ನಾನು ದಿನ ದೇವರಿಗೆ ಮುಗಿಯುವುದಿಲ್ಲ, ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ. ಸ್ಲೋವಾಗಿ ಎಂಜಾಯ್ ಮಾಡಬೇಕು ಲೈಫ್ನ. ಒಂದೇ ಸರಿ ಎಲ್ಲನೂ ತಂದು ಇಟ್ಕೊಂಡು ಎಂಜಾಯ್ ಮಾಡೋಕೆ ಹೋದರೆ ಲೈಫಿನ ಮಜಾ ಸಿಗಲ್ಲ. ಮನೆ ಗೃಹಪ್ರವೇಶ ಎಲ್ಲ ಮಾಡಿ ಬಜೆಟ್ ಖಾಲಿ ಆಗಿದೆ, ಅದನ್ನು ಹೇಳಂಗಿಲ್ವಲ್ಲ, ಹಂಗಾಗಿ ಈ ಥರ ಡೌ ಕಚ್ಚೋದು. ನಾನು ಹೇಳಿದ್ದನ್ನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತಗೊಂಡು ನಮ್ಮ ಮನೆಯವ್ರು ಶಾಪಿಂಗ್ ಮಾಡಿದ್ರೆ ಬರೀ ಒಂದೇ ಒಂದು ಸೌಟ್ ತಗೊಂಡು ಈ ಕಡೆ ಬಂದರು. ಲಟ್ಟಣಿಗೆ ಇತ್ತು, ಆದರೆ ಅಲ್ಲೇ ಇರಲಿಲ್ಲ. ಅದಕ್ಕೆ ಯಾವುದನ್ನು ಮಾಡ್ತಾಯಿದ್ದೀನಿ, ಚಪಾತಿ ಬಾಂಬಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅಮ್ಮವರೆಲ್ಲ ಬೆಳಗ್ಗೆನೇ ಹೋದರು. ಈಗ ಸಂಜೆ ಆಗೋಕ್ಕಾಗಿದೆ. ನಾನು ಈಗ ಜಸ್ಟ್ ಇನ್ನು ಗುಡ್ಸೋಕ್ಕೆ ಆಗಿಲ್ಲ, ಯಾಕಂದರೆ ಪಾಪಣ್ಣಿ ಸ್ವಲ್ಪ ಅವ್ನ ಮುಂದೆ ಕಣ್ಣು ಮುಂದೆನೇ ಇರಬೇಕು, ಹಾಗಾಗಿ ಆಗಲ್ಲ. ಈಗ ಚಿಕ್ಕದಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಅಮ್ಮವರೆಲ್ಲ ಪಾತ್ರೆ ಬೆಳಗ್ಗೆ ತೊಳೆದು ಕೊಟ್ಟು ಹೋಗಿದ್ದಾರೆ. ನಾನೀಗ ಇದನ್ನೆಲ್ಲ ಜೋಡಿಸ್ಬೇಕು. ನಾನು ಇಷ್ಟು ದಿನದಲ್ಲಿ ಕೆಲಸನೇ ಮಾಡಿರಲಿಲ್ಲ, ಎಲ್ಲ ಅಮ್ಮ ದೊಡ್ಡ ಮನೆ ಮಾಡ್ತಾಯಿದ್ರು. ಈಗ ನಾನು ಎಲ್ಲ ಕ್ಲೀನಾಗಿ, ಅಂದರೆ ಅಷ್ಟು ಜನ ಇದ್ವಲ್ಲ, ಅಷ್ಟು ಜನ ಇದ್ಮೇಲೆ ಸ್ವಲ್ಪ ಕೆಲಸನೂ ಅಷ್ಟೇ ಇರುತ್ತೆ. ಮತ್ತು ಚಿಕ್ಕ ಮನೆ ಆಗಿರೋದ್ರಿಂದ ಅಷ್ಟು ಕ್ಲೀನಾಗಿ ಮಾಡ್ಕೊಳಕ್ಕಾಗ್ತಾ ಇರಲ್ಲ, ಜಾಗ ಎಲ್ಲ ಇರಲ್ಲ. ಸೊ ಈಗ ಅವರೆಲ್ಲ ಹೋಗಿದ್ದಾರಲ್ಲ, ಈಗ ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಇವಾಗ ಸಂಜೆ ಸದ್ಯಕ್ಕೆ ಇನ್ನು ಈ ಟವಲೆಲ್ಲ ವಾಶ್ ಮಾಡಬೇಕು. ಈಗ ಅದೆಲ್ಲ ವಾಶಿಗೆ ಹಾಕಿದರೆ ಇನ್ನು ತೊಳೆಯೋಕ್ಕಾಗುತ್ತೋ ಇಲ್ವೋ, ನನ್ನ ಮಗ ಮಲಗಿದಾಗ ಸ್ವಲ್ಪ ಮಾಡ್ಕೋಬೇಕು. ಸದ್ಯಕ್ಕೆ ಇದೆಲ್ಲ ಕ್ಲೀನ್ ಮಾಡಿದ್ದೀನಿ, ಇನ್ನೂ ಗುಡಿಸಿರಲಿಲ್ಲ. ಆಮೇಲೆ ಬೆಳಗ್ಗೆ ಗುಡಿಸಿದ್ರು, ಬಟ್ ಅವರೆಲ್ಲ ಮತ್ತೆ ರೆಡಿಯಾಗಿ ಹೋಗೋದ್ರೊಳಗೆ ಕೋಮೆಲ್ಲ ಮಾಡಿದ್ರಲ್ಲ, ಎಲ್ಲ ಹಾಗಾಗಿ ಇತ್ತು. ಬಟ್ಟೆ ತೊಳೆಯೋ ಬಟ್ಟೆ ಎಲ್ಲ ವಾಶ್ಗೆ ಹಾಕಬೇಕಾಗಿತ್ತು, ಹಾಕಿದ್ದೀನಿ. ಇದನ್ನು ಹಾಕಬೇಕು. ಇನ್ನು ಸದ್ಯಕ್ಕೆ ಇದೆಲ್ಲ ಒರೆಸ್ಬೇಕು. ಇದೆಲ್ಲ ನಾಳೆ ಇಟ್ಕೊಳ್ತೀನಿ ಸ್ವಲ್ಪ. ಈಗ ಮಗ ಮಲಗಿದ್ಮೇಲೆ ಈ ರೂಮ್ ಕ್ಲೀನ್ ಮಾಡಾಯಿತು. ಹಾಲ್ ಸ್ವಲ್ಪ ಕ್ಲೀನ್ ಮಾಡಬೇಕು. ಇನ್ನು ಕಿಚನ್ ಕೆಲಸ ನೋಡಿ ಹಿಂಗಿದೆ. ಇದು ಕ್ಲೀನ್ ಮಾಡೋದು ನಾಳೆ ಆದರೂ ಆಗ್ಬೋದು, ಸಂಜೆ ಆದರೂ ಆಗ್ಬೋದು, ಅಥವಾ ನಾಳೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಮಗ ಮಲಗಿದಾಗ ಮಾಡ್ಕೊಬೇಕಲ್ವ. ಹಾಗಾಗಿ ಇನ್ನೊಂದು ಎದ್ದರೆ 1 ನಿಮಿಷ ಕೈ ಬಿಡೋಕ್ಕಾಗಲ್ಲ, 1 ನಿಮಿಷ ಅವ್ನು ಕೈ ಬಿಡೋಲ್ಲ. ಹಾಗಾಗಿ ಸದ್ಯಕ್ಕೆ ಇಷ್ಟು ಕೆಲಸ ನಡೀತದೆ. ಸ್ವಲ್ಪ ಸೋಪ್ ಹಾಕಿ ಟೈಲ್ಸ್ ಎಲ್ಲ ಉಜ್ಜಬೇಕು ಕೆಳಗೆ, ಯಾಕಂದರೆ ಹೋಮ ಗೀಮ ಎಲ್ಲ ಮಾಡಿದ್ರಲ್ಲ, ಆಯಿಲು ಮತ್ತು ಅರಿಶಿನ ಎಲ್ಲ ಹಾಗಾಗಿ ಚೆಲ್ಲುಂಟು. ಮತ್ತು ಸ್ವಲ್ಪ ಇಲ್ಲಿ ಗ್ರಿಲ್ ಕೆಲಸ ಮಾಡೋರಿದ್ರು, ಸ್ವಲ್ಪ ಗ್ರಿಲ್ ನೆನ್ನೆ ಇದು ಹಾಕಕ್ಕೆ ಬಂದಿದ್ರು. ಸೊ ಹಾಗಾಗಿ ಇದು ಸ್ವಲ್ಪ ಕೆಳಗೆಲ್ಲ ಬಿದ್ದು ಹಾಗಾಗಿ ಕಪ್ಪಾಗಿದೆ. ಹಾಗಾಗಿ ಸ್ವಲ್ಪ ಸರ್ಫು ಹಾಕಿ ಉಜ್ಜಬೇಕು. ನಾಳೆ ನನ್ನ ಮಗ ಮಲಗಿದ್ಮೇಲೆ ಮಾಡ್ಕೊತೀನಿ. ಕದ ಹೇಗೆ ನೋಡ್ತಾನೆ ಕ್ಯಾಮ್ರಾ ಹಿಡಿದ ತಕ್ಷಣ. ನಾನು ನನ್ನ ಮಗ ಇವಾಗ ಸ್ನಾನ ಮಾಡಿಕೊಂಡು, ಅಂದರೆ ಅವನಿಗೆ ಸ್ನಾನ ಮಾಡಿಸ್ಬೇಕು, ನಾನು ನೆಂದೋಗ್ಬಿಟ್ಟೆ. ಹಾಗಾಗಿ ಇಬ್ಬರು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗನಿಗೆ ಮಲಗಿಸ್ತಾ ಇದ್ದೀನಿ. ಈಗ 9:30. ಇನ್ನೂ ಕಿಚನ್ ಕ್ಲೀನ್ ಮಾಡಿಲ್ಲ ನಾನು, ಇನ್ನೆಲ್ಲ ಕ್ಲೀನಾಗಿದೆ. ಕಿಚನ್ ಕ್ಲೀನ್ ಮಾಡಬೇಕು, ಬಿಡ್ತಾಯಿಲ್ಲ ನನ್ನ ಮಗ. ಅವ್ರ ಡ್ಯಾಡಿ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಸಂಜೆ ಮಧ್ಯಾಹ್ನನೇ ಹೋದರು, ರಾತ್ರಿ ಬರೋದು ಲೇಟ್ ಆಗುತ್ತೆ. ಇನ್ನು ನನ್ನ ಮಗನ ಮಲಗಿಸ್ಬಿಟ್ಟು ಕಿಚನ್ ಕ್ಲೀನ್ ಮಾಡಬೇಕು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಬೆಳಗ್ಗೆ ಸಂಜೆ ದೀಪ ಹತ್ತಿಸ್ಬೇಕಲ್ಲ, ಬಾಗಿಲೆಲ್ಲ ಸಾರಿಸಿ. ಹಾಗಾಗಿ ದೀಪ ಎಲ್ಲ ಹತ್ತಿಸ್ದೆ. ನನಗೆ ಬಾಗಿಲು ಸಾರಿಸೋದೇ ಮರ್ತೋಗ್ಬಿಟ್ಟಿತ್ತು, ಯಾಕಂದರೆ 8-9 ತಿಂಗಳಾಗಿತ್ತಲ್ವ. ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಕಡಿತ ಸ್ಟಾರ್ಟ್ ಆಗಿಬಿಡ್ತಲ್ಲ, ಆವಾಗ ಅಮ್ಮ ಬಂದು ನನ್ನ ಜೊತೆ ಇದ್ರು. ಎಲ್ಲ ಅಮ್ಮನೇ ಅವಾಗೆಲ್ಲ ನೋಡ್ಕೊತಿದ್ರು. ಬೆಳಗ್ಗೆ ಬೇಗೆದ್ದು ಮಗಳಿಗೆ ಸ್ನಾನ ಮಾಡಿಸಿ, ತಿಂಡಿ ತಿನ್ನಿಸಿ, ಅಡುಗೆ ಎಲ್ಲ ಮಾಡಿ, ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಅಮ್ಮನೇ ಮಾಡ್ತಾಯಿದ್ದಿದ್ದು. ಈಗ ಮತ್ತೆ ಪ್ರೆಗ್ನೆಂಟ್ ಅಂತ ಅಲ್ಲ, ಈಗ ಡೆಲಿವರಿ ಆಗಿದೆಯಲ್ಲ, ಈಗಲೂ ಅದು ಅಲ್ಲದೆ ಮಳೆಗಾಲ ಅಲ್ಲ, ಹಾಗಾಗಿ ಇದೆಲ್ಲ ನಾನು ಮಾಡ್ತಾ ಇರಲಿಲ್ಲ. ಎಲ್ಲ ಅಮ್ಮನೇ ಬೇಗ ಇದೆಲ್ಲ ಮಾಡ್ತಾಯಿದ್ರು. ಸೊ ಮರ್ತೋದಂಗೆ ಆಗಿತ್ತು. ಇವತ್ತು 8-9 ತಿಂಗಳ ಮೇಲೆ ಇವತ್ತೇ ಫಸ್ಟ್ ಬಾಗಿಲಿಗೆ ನೀರು ಹಾಕಿ ಎಲ್ಲ ರೆಡಿ ಮಾಡಿ ನೋಡಿ ಅಪ್ಪ ಮಗ ಹೇಗೆ ಮಲಗಿದ್ದಾರೆ ಅಂತ. ಹಿಂಗೆ ಕಸ ತುಂಬಿಟ್ರೆ ಒಂದು ಕೆವೆಟ್ಟು ಒಂದು ಡ್ರೈ ಮಾಡಿಟ್ರೆ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಅದೊಂದು ತಲೆ ಬಿಸಿ ಇಲ್ಲ. ಇಲ್ಲಾಂದರೆ ಮಾಡೋ ಕೆಲಸ ಬಿಟ್ಬಿಟ್ಟು ಬೆಳಗ್ಗೆ ಬಂದುಬಿಟ್ಟು ಕಸದವ್ರು ಬಂದ್ರೆ, ಕಸ ಕ್ಲೀನ್ ಮಾಡೋರು ಬಂದ್ರೆ ಅಂತ ನೋಡ್ತಾ ನಿಂತ್ಕೋಬೇಕಾಗಿತ್ತು. ಡ್ರೈ ಬೇರೆ, ಪಾಪುದು ಡೈಪರ್ ಬೇರೆ ಮಾಡಿಟ್ರೆ ಅವ್ರು ತಗೊಂಡು ಹೋಗ್ತಾರೆ. ಪುತ್ತನ್ನ ಗುಡ್ ಮಾರ್ನಿಂಗ್ ಮೈ ಹಿಡಿತಾ ಇದೆ. ಫೋಣಿ ಇವತ್ತು ಅಮ್ಮ ಎದ್ದು ಎಲ್ಲಿ ಹೋಗ್ಬಿಟ್ಲು ನನ್ನ ಬಿಟ್ಟು. ಅಪ್ಪ ಮಗ ಏನು ಮಾಡ್ತಿದ್ದಾರೆ? ಎದ್ದು ಮತ್ತೆ ಮಲ್ಕೊಂಡಾಗಿದೆ. ಒಂದು ಆಟ ಆಡ್ತದೆ, ಇನ್ನೊಂದು ಮಲಗಿದೆ. ಖುಷಿ ನಮ್ಮ ಅಕ್ಕನಂಗೆ ಕಾಣಿಸ್ತಾ ಇದೆ ಯಾಕೋ. ಅದಕ್ಕೆ ಬೆಳಗ್ಗೆ ಎದ್ದು ಪಾಪು ಆಟಾಡಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ಸ್ವಲ್ಪ ಬ್ರೆಡ್ ಅದು ಇದು ಹಾಲು ತೊಗೊಂಡ್ಬಿಟ್ಟು ಬರೋಕ್ಕೆ ಹೊರಟಿದ್ದಾರೆ. ನಾನು ಹೋಗೋಣ ಅಂತಿದ್ದೆ, ಬಟ್ ನಾನು ಹೋದರೆ ಲೇಟ್ ಆಗುತ್ತೆ. ಅವ್ರು ಬಂದು ಸ್ವಲ್ಪ ವರ್ಕ್ ಮಾಡಬೇಕಂತೆ, ಹಾಗಾಗಿ ಅಡಿಗೆ ಮಾತ್ರ ಹಂಗಾಗಿ ನೋಡ್ದಾ. ಇನ್ನು ಇಲ್ಲಿಗೊಂದು ಕರ್ಟನ್ ಹಾಕಿಸ್ಬೇಕು. ಹಾಗೆ ಇನ್ನು ಚಿಕ್ಕ ಪುಟ್ಟ ಕೆಲಸ ಬಾಕಿ ಇದೆ, ಅಂತ ದೊಡ್ಡ ಕೆಲಸ ಏನಿಲ್ಲ. ಆ ಥರ ಆ ಮನೆಗೆ ನೆಟ್ ಹಾಕಿದಾರಲ್ಲ ನೋಡಿ, ಆ ಥರ ಅದೊಂದು ಕೆಲಸ ಇದೆ, ಅದೊಂದು ಹಾಕಿಸ್ಬೇಕು.
ನಾನು ನನ್ನ ಮಗನಿಗೆ ತುಂಬ ದಿನದಿಂದ ಲವ್ಲಪ್ ಅವ್ರದ್ದು ಸುಪ್ರೀಂ ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಚೆಕ್ ಮಾಡಿ ನೋಡೋಣ ಇದು ಎಷ್ಟು ವೆಟ್ನ ಹೀರ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಇದರೊಳಗೆ ಅಲೋವೆರಾ ಇರೋದ್ರಿಂದ ರ್ಯಾಶ್ ಪ್ರೊಟೆಕ್ಷನ್ ಸಿಗುತ್ತೆ. ಇದರಲ್ಲಿ 5 ಲೇಯರ್ ಸೂಪರ್ ಲೈಟ್ ಕೋರ್ ಇರೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ. ಇದರಲ್ಲಿ 5 ಲೇಯರ್ ಇರೋದ್ರಿಂದ ವೆಟ್ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ಇದರಲ್ಲಿ 10 ಮಿಲಿಯನ್ಗಿಂತ ಹೆಚ್ಚು ಗಾಳಿ ಹೋಲ್ಸ್ ಇರೋದ್ರಿಂದ ಬೇಗ ಡ್ರೈ ಕೂಡ ಆಗುತ್ತೆ. ವೆಟ್ ಇದರೊಳಗೆ ಜೆಲ್ ರೀತಿ ಕನ್ವರ್ಟ್ ಆಗುತ್ತೆ. ಹಾಗೆ ಇದು ಸ್ಟ್ರೆಚಬಲ್ ಎಲಾಸ್ಟಿಕ್ ಆಗಿರೋದ್ರಿಂದ ಎಲ್ಲೂ ಕೂಡ ಲೀಕ್ ಆಗಲ್ಲ. ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಈ ರೀತಿ ಇಂಡಿಕೇಟರ್ ಕೊಟ್ಟಿರ್ತಾರೆ. ಈ ಯೆಲ್ಲೋ ಕಲರ್ ಲೈನ್ ಕೊಟ್ಟಿದ್ದಾರಲ್ಲ, ಇದು ವೆಟ್ ಫುಲ್ ಆದಾಗ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಹಾಗೆ ಇದರಲ್ಲಿ ಡಿಸ್ಪೋಸಬಲ್ ಟೇಪ್ ಇರೋದ್ರಿಂದ ಡೈಪರ್ ಯೂಸ್ ಆದಮೇಲೆ ಇದನ್ನು ಈ ರೀತಿ ಸುತ್ತಿ ಡಿಸ್ಪೋಸ್ ಮಾಡ್ಬೋದು. ಈ ಡೈಪರ್ಗಳು ಡಿಫ್ರೆಂಟ್ ಸೈಜಲ್ಲಿ ಸಿಗುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನು ಖರೀದಿ ಮಾಡ್ಬೋದು. ಈ ಪ್ರಾಡಕ್ಟ್ ನಿಮಗೂ ಏನಾದರೂ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನಮ್ಮನೆಯವರು ಸ್ನಾನ ಮಾಡಿ ಪೂಜೆ ಮಾಡಿ ಥಿಂಗ್ಸ್ಗಳು ತೊಗೊಂಡ್ಬಿಟ್ಟು ಬರೋಕ್ಕೆ ಅಂತ ಹೋಗಿದ್ದಾರೆ. ನಾನು ನನ್ನ ಮಗ ಬೆಳಗ್ಗೆ ಎದ್ದೇಳೋದ್ರೊಳಗೆ ಸ್ವಲ್ಪ ಕಸ ಎಲ್ಲ ಗುಡಿಸಿ ಬಾಗಿಲಿಗೆ ನೀರೆಲ್ಲ ಹಾಕಿ ಸ್ವಲ್ಪ ಬಟ್ಟೆ ಇದ್ದೆ, ವಾಷಿಂಗ್ ಮಿಷಿನ್ ಇಲ್ವಲ್ಲ. ನನ್ನ ಮಗ ಬೆಳಗ್ಗೆ ಎದ್ದೇಳೋದ್ರೊಳಗೆ ನಾನು ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ವಾಷಿಂಗ್ ಮಿಷಿನ್ ಇಲ್ವಲ್ಲ, ಹಾಗಾಗಿ ಬ್ರಷ್ ಮಾಡಬೇಕು. ಅವ್ನು ಎದ್ದಾಗ ಆಗೋದೇ ಇಲ್ಲ. ಹಾಗಾಗಿ ಅವ್ರ ಅಪ್ಪನ ಬಿಟ್ಬಿಟ್ಟು ಅವ್ನು ಎದ್ರೆ ನೋಡ್ಕೊಳ್ಳಿ ಅಂತ ಹೇಳಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಿದ್ದೀನಿ. ಬಟ್ಟೆ ಎಲ್ಲ ವಾಶ್ ಮಾಡಾಯಿತು. ಬಟ್ಟೆ ವಾಶ್ ಮಾಡಾದ್ಮೇಲೆ ನೆಲ ಉಜ್ಜೋಣ ಸೋಪ್ ಹಾಕಿ ಅಂತ ಅಂದ್ಕೊಳ್ತೈತೆ. ಬಟ್ ಪಾಪು ಇಟ್ಕೊಂಡು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಡೀಪ್ ಕ್ಲೀನರನ್ನು ಕರೆಸ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವತ್ತೇ ಹೇಗಿದ್ರು ಒಂದು ಸ್ವಲ್ಪ ಕ್ಲೀನ್ ಇದೆ. ನಾಳೆ ಬೆಳಗ್ಗೆ ಎದ್ದಾಗಿಂದನೇ ಸ್ವಲ್ಪ ಕೆಲಸ ಕಡಿಮೆ ಮಾಡೋಕ್ಕೋಗಲ್ಲ. ಆವಾಗ ಸ್ವಲ್ಪ ಯೂಸ್ ಆಗುತ್ತಲ್ವ. ಅವ್ರು ಬಂದ್ರೂ ಆ ಕೆಲಸ ಮಾಡಿದ್ದಕ್ಕೂ, ಇಲ್ಲ ನಾನು ಅರ್ಧ ಕೆಲಸ ಮಾಡಿರ್ತೀನಿ, ಅವ್ರು ಬಂದು ಅರ್ಧ ಕೆಲಸ ಮಾಡಿದರೆ ಸರಿ ಹೋಗಲ್ಲ. ಹಾಗಾಗಿ ನಾಳೆ ಅವ್ರು ಬಂದಾಗ ಅವರೇ ಬ್ರಷ್ ಮಾಡಿಕೊಡ್ತಾರೆ. ಮತ್ತು ಗ್ಲಾಸ್ ಒರೆಸೋಣ. ಪಾಪ ಮಲಗಿದ್ಮೇಲೆ ಮೇಯ್ನ್ ಇವತ್ತು ಬಟ್ಟೆ ವಾಶ್ ಮಾಡೋ ಅಂಥದ್ದು ಮೇಯ್ನ್ ಇತ್ತು. ಸೊ ಅದು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಂಡೆ. ಇಲ್ಲಾಂದರೆ ಫಸ್ಟ್ ನಾನು ಇದು ಮಾಡಿಬಿಟ್ಟಿದ್ರೆ ವೇಸ್ಟ್ ಇದ್ದು. ನಾನು ಆಮೇಲೆ ಕಷ್ಟಪಟ್ಟು ಬ್ರಷ್ ಮಾಡಿದ್ದೆಲ್ಲ ಉಜ್ಜಿದ್ದೆಲ್ಲ ವೇಸ್ಟ್ ಆಗಿಬಿಡೋದು. ಸದ್ಯ ಎಲ್ಲ ಇಷ್ಟು ನೋಡಿ, ಇಷ್ಟು ಬಟ್ಟೆ ಹೋಗ್ದು ಒಣಗಾಕಿದ್ದೀನಿ. ಪಾಪ ನಮ್ಮದು ಎಲ್ಲ ಸೇರಿ. ಇನ್ನು ಗ್ಲಾಸ್ ಒರೆಸಿ ಮತ್ತು ಕಬೋರ್ಡ್ಸ್ ಎಲ್ಲ ಒರೆಸಿ ಡೋರ್ಸ್ ಎಲ್ಲೇನೋ ಅಂತ ಅಂದ್ಕೊಳ್ತಾ ಇದ್ದೆ. ನಾಳೆ ಬಂದರೆ ಅದೇ ಎಲ್ಲ ಆಗುತ್ತೆ. ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇದರಲ್ಲಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫ್ರೂಟ್ಸ್ ಬುಟ್ಟಿ ಎಷ್ಟು ಚೆನ್ನಾಗಿದೆ ಅಲ್ವ ರೀ? ಫ್ರೂಟ್ಸ್ ತುಂಬಿರೋದು ಎಷ್ಟು ಚೆನ್ನಾಗಿದೆ. ಅದು ಫ್ರೂಟ್ಸಿಗೆ ಅಂತ ತಗೊಬಂದಿರೋದಲ್ಲ, ಇದ್ರದ್ದು. ನೋಡೋಣ ಯಾವ ಥರ ಯಾವ ಮಟ್ಟಿಗೆ ಟೋಸ್ಟ್ ಆಗುತ್ತೆ ಅಂತ ಹೇಳಿ. ನನ್ನ ಮಗ ಮಲ್ಕೊಂಡಿದ್ದೆ. ನಾವು ಬ್ರೆಡ್ ಜಾಮು ಪೀನಟ್ ಬಟರ್ ಎಲ್ಲ ಹಾಕ್ಕೊಂಡು ತಿನ್ಕೊಂಡು ಹಾಲು ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಈಗ. ಹಾಗೆ ಮಧ್ಯಾಹ್ನಕ್ಕೆ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಫ್ರೆಂಚ್ ಫ್ರೈಸ್ ತೊಗೊಂಬಂದಿದ್ದಾರೆ. ಸ್ವಲ್ಪ ಅದೇ ಮೊಸರನ್ನ ಫ್ರೆಂಚ್ ಫ್ರೈಸು ಮತ್ತು ಇನ್ನೇನು ಅದರಲ್ಲಿ ಮಿಕ್ಸರ್ ಏನೋ ಇದೆ ಹಾಕ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ದೀನಿ. ಅಂದರೆ ಮೊಸರನ್ನ ಅಂದರೆ ಒಗ್ಗರಣೆನ ಅಂತ ಮೊದಲು ಅಂಗನವಾಡಿಲಿ ಮಾಡಿಕೊಡ್ತಾಯಿದ್ರಲ್ಲ, ಅರಿಶಿನ ಒಂದು ಹಾಕ್ತಾ ಇರಲಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕೋರು. ಬಟ್ ಇಲ್ಲಿ ಒಣಮೆಣ್ಸಿನ್ಕಾಯಿ ಇಲ್ಲ, ಅರಿಶಿನ ಇಲ್ಲ. ಸೊ ಹಾಗಾಗಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಏನೋ ಒಂದು ಕಡಲೆಬೇಳೆ ಒಂದಿದೆ ಅದನ್ನು ಹಾಕಿ ಮೊಸರು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ರೈಸಿ. ಅಂದರೆ ಇಲ್ಲಿ ಸ್ವಲ್ಪ ಮಿಕ್ಸ್ ಇಲ್ಲ, ರುಬ್ಬಕ್ಕಾಗಲ್ಲ. ಮತ್ತು ಇನ್ನು ನಾವು ಹಾಲು ಉಗ್ಸೋಕ್ಕೆ ಅಂತ ಮಾತ್ರ ಒಂದು ಸಿಂಗಲ್ ಸ್ಟವ್ ತೊಗೊಬಂದಿದ್ದು. ನಾನು ಇನ್ನೊಂದು ವಾರ 15 ದಿನ ಉಳಿಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಬುಧವಾರ ಆ್ಯಕ್ಚುಲಿ ನಾವು ಮನೆ ಪ್ರವೇಶ ಮಾಡಿದ್ವಲ್ಲ, ಸೊ ಹಾಗಾಗಿ ಒಂದು ಭಾನುವಾರದವ್ರಿಗೆ ಇದ್ದೋಗೋಣ ಅಂತ ಅಂದ್ಕೊಂಡಿದ್ದು. ಹಾಗಾಗಿ ಸ್ಟವ್ ಬರೀ ಹಾಲು ಉಗ್ಸೋಕ್ಕೆ ಅಂತ ಮಾತ್ರ ತಗೊಬಿಟ್ಟು ಬಂದಿದ್ದು. ಅದರಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಫುಲ್ಲು. ಅಲ್ಲ ಮಾಡ್ಬೋದು, ಬಟ್ ಒಂದೊಂದು ಮಾಡ್ಕೋಬೋದು, ಲೇಟ್ ಆಗುತ್ತೆ. ಪಾಪು ಎದ್ದೇಳ್ತಿರ್ತಾನೆ, ಆಗಲ್ಲ. ಸೊ ಮತ್ತು ಈಗ ಏನಾದರೂ ಈಗ ಸ್ಟವ್ ತರಿಸ್ಕೊಬೇಕು. ಹಾಗಾಗಿ ಸಿಂಪಲಾಗಿ ಮೊಸರನ್ನ, ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು ಇಂಥವು ಮಾಡ್ಕೊಬೋದು. ಚಪಾತಿ, ರೊಟ್ಟಿ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲೇ ತೊಗೊಂಬಂದಿಲ್ಲ ಹಂಚೆಲ್ಲನೂ. ನನ್ನ ಮಗ ಅಲ್ಲಿ ಮಲಗಿದೆ, ಕಿಚನಲ್ಲಿ ಕೆಲಸ ಎಲ್ಲ ಆಗಿದೆ. ತಕ್ಕ ಮಟ್ಟಿಗೆ ಚಿಕ್ಕ ಮನೆ ಆದರೂ ಮಾತ್ರ ತುಂಬಾ ನೆಮ್ಮದಿ ಇದೆ. ನಮ್ಮ ಪಪ್ಪನೂ ಹೇಳ್ತಾಯಿದ್ರು, ಸಾಕು ಇನ್ನು ಅತಿ ಆಸೆ ಪಾಡಬಾರ್ದು, ಸಾಕು ಇನ್ನು ಸತೀಶ್ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು, ಕೆಲಸ ಸ್ವಲ್ಪ ಕಡಿಮೆ ಮಾಡಬೇಕು. ನಾನು ಹೇಳ್ತೀನಲ್ಲ, ನನ್ನ ಮಗಳಿಗೆ ಓದೋದು ಸ್ವಲ್ಪ ಓದೋದಿಲ್ಲ ಅಂದರು. ನನ್ನ ಮಗಳೇನು ಓದೇನಾಗಬೇಕು, ಎಷ್ಟು ಓದೋದು ಓದಲಿ ಅಂತೀನಲ್ಲ, ಹಂಗೆ ನಮ್ಮ ಡ್ಯಾಡಿ ಸ್ವಲ್ಪ ಸತೀಶ್ ಕೆಲಸ ಕಡಿಮೆ ಮಾಡಬೇಕು, ಸ್ಟ್ರೆಸ್ ಎಲ್ಲ ಮಾಡ್ಕೊಬಾರ್ದು, ಸಾಕು ಮಾಡಿರೋ ಅಷ್ಟೇ, ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲಿ ಕೇಳ್ತಾರೆ, ಹೇಳ್ದಷ್ಟು ಜಾಸ್ತಿ ಮಾಡ್ತಾರೆ. ಈ ಗೃಹ ಪ್ರವೇಶಕ್ಕೆ ಎಲ್ಲರೂ ವಿಶೇಷ ತಿಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಮಧ್ಯಾಹ್ನಕ್ಕೆ ಮೊಸರನ್ನ ಮತ್ತು ಫ್ರೆಂಚ್ ಫ್ರೈಸ್. ಹೋದೆ ನನ್ನ ಮಗನೇ. ಬಂಗಾರಿ ನಿದ್ದೆ ಆಯ್ತು ಪಟ್ಟಣ, ನಿದ್ದೆ ಆಯ್ತು ಪಟ್ಟಣ. ಪಟ್ಟಣ ಅಲ್ಲಿ ನಿದ್ದೆ ಆಯ್ತು, ನಿಮ್ದು ನಿದ್ದೆ ಆಯ್ತು ನಂದೇ ನನ್ನ ಮಗಂದು.
ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ಸತೀಶ್ ಹಿರೇಗೌಡರು ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ. ನನಗೆ ನಗು ಬರ್ತಾ ಇದೆ ನಮ್ಮ ಮನೆಯವ್ರ ಥರ ವಾಯ್ಸ್ ಓವರ್ ಕೊಡೋಕ್ಕೆ, ಆದರೂ ಕೂಡ ಪ್ರಯತ್ನ ಮಾಡ್ತೀನಿ. ನಮ್ಮ ಮನೆಯವರು ಈಗ ಎಲ್ಲರೂ ಕೆಲಸನ ಮುಗಿಸಿ ವಾಯುವಿಹಾರಕ್ಕೆ ಅಂತ ಹೊರಗಡೆ ಬಂದಿದ್ದಾರೆ. ಮಗುನ ಕರ್ಕೊಂಡು ಇಲ್ಲಿ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಳಿ, ಯಾಕಂದರೆ ಹಿಂದ್ಗಡೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಬೇಕು, ಅದಾದಮೇಲೆ ಎಲ್ಲ ಸರಿ ಹೋಗುತ್ತೆ. ಇದೇ ನೋಡಿ ನಮ್ಮದು ಫ್ಲ್ಯಾಟ್ದು ಫ್ಯಾಮ್ಲಿ ಸ್ಟೋರ್. ಇದರೊಳಗೆ ಏನೆಲ್ಲ ಬೇಕು ಎಲ್ಲ ಥಿಂಗ್ಸ್ಗಳಿರ್ತವೆ, ಪ್ರತಿಯೊಂದು ವಸ್ತುಗಳು ಇಲ್ಲಿ ಸಿಗ್ತವೆ. ಹಾಗಾಗಿ ನಮ್ಮ ಮನೆಯವರು ನಾಳೆ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ಏನೆಲ್ಲ ಥಿಂಗ್ಸ್ ತಗೊಂಡು ಹೋಗ್ಬೋದು ಅಂತ ತಗೊಂಡೋಗಕ್ಕೆ ಬಂದಿದ್ದಾರೆ. ಇನ್ನೊಂದೇನು ಅಂದರೆ ನಮ್ಮ ಮನೇಲಿ ಇನ್ನೂ ಪಾತ್ರೆ ಪುರುಡಿಗಳು ಜಾಸ್ತಿ ಸೆಟ್ ಆಗಿಲ್ಲ. ಜಸ್ಟ್ ಈಗಿನ್ನೂ ಮನೆಗೆ ಹೋಗಿರೋದ್ರಿಂದ ಥಿಂಗ್ಸ್ಗಳು ಇನ್ನೂ ನೀಟಾಗಿ ಒಂದೊಂದೇ ಸೆಟಪ್ ಮಾಡಬೇಕು ಅಂತ ಇದ್ದೀವಿ. ಯಾಕೆಂದರೆ ಸ್ಲೋವಾಗಿ ಎಂಜಾಯ್ ಮಾಡಬೇಕು ಲೈಫ್ನ. ಒಂದೇ ಸರಿ ಎಲ್ಲನೂ ತಂದು ಇಟ್ಕೊಂಡು ಎಂಜಾಯ್ ಮಾಡೋಕ್ಕೆ ಹೋದರೆ ಲೈಫಿನ ಮಜಾ ಸಿಗೋಲ್ಲ. ಹಂಗಾಗಿ ಪ್ರತಿಯೊಂದನ್ನು ನಿಧಾನಕ್ಕೆ ತಗೊಳ್ಳೋಣ. ಅದ್ರ ಜೊತೆಗೆ ಅವ್ರಿಗೆ ಹೇಳ್ದಿರೋ ಗುಟ್ಟೇನು ಅಂದರೆ ಮನೆ ಗೃಹಪ್ರವೇಶ ಎಲ್ಲ ಮಾಡಿ ಬಜೆಟ್ ಖಾಲಿ ಆಗಿದೆ, ಅದನ್ನು ಹೇಳೋಂಗಿಲ್ವಲ್ಲ, ಹಂಗಾಗಿ ಈ ಥರ ಡೌಕಚ್ಚೋದು. ನಾನು ಹೇಳಿದ್ದನ್ನು ಸಿಕ್ಕಾಪಟ್ಟೆ ಸೀರಿಯಸ್ಸಾಗಿ ತಗೊಂಡು ನಮ್ಮ ಮನೆಯವ್ರು ಶಾಪಿಂಗ್ ಮಾಡ್ದೇ ಬರೀ ಒಂದೇ ಒಂದು ಸೌಟ್ ತಗೊಂಡು ಈ ಕಡೆ ಬಂದರು. ಮತ್ತು ಇದೊಂದು ಸ್ಪೂನ್ ಚೆನ್ನಾಗಿದೆ ನೋಡಿ, ಶುದ್ಧ ಇದೆ ಅಂತ, ಹಾಗಾಗಿ ತೊಗೊಂಡು ಬಂದೆ. ಚಿಕ್ಕ ಇಡ್ಲಿ ಮಾಡೋಕ್ಕೆ ಬೊಡ್ಡಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗಂಧದ ಕಡ್ಡಿ ಇಡೋಕ್ಕೆ ಅಂತ ಒಂದು ತೊಗೊಂಡು ಬಂದೆ. ಆ್ಯಕ್ಚುಲಿ ಗೋಧಿ ಹಿಟ್ಟು ತೊಗೊಬಿಟ್ಟು ಬಂದೆ ದೊಡ್ಡದಾಗಿ. ಗೋಧಿ ನಾಳೆ ಚಪಾತಿ ಮಾಡೋಣ ಅಂತ. ಅದು ಚಪಾತಿ ಅರಿಯೋದಿಲ್ಲ ಮತ್ತು ಚಪಾತಿ ಬೇಯಿಸೋದಿಲ್ಲ, ಬಟ್ ಬಾಣಲಿಲಿ ಬೇಯಿಸ್ಬೋದು ಅಂದ್ಕೊಂಡು ತೊಗೊಂಬಂದೆ, ಬಟ್ ಚಪಾತಿ ಅರಿಯೋದೇ ಇಲ್ಲ. ಮೊದಲ ದಿನ ಅಮ್ಮನಿಗೆ ಲೋಕವೆಗಿಲ್ಲ, ಅವನ ಮುಖ ನೋಡಿದರೆ ಹಸಿಯುವುದಿಲ್ಲ, ನನಗೆ ಗಾಯಾದರೆ ಅವಳತ್ತು ಕರೆವಳು, ನನಗೆ ನಗುವೆಂದರೆ ಅವಳು ನವ ಮರೆವಳು, ಅವಳಿಗೆ ಕರುಣ ರಾಮಚಾರಿ ಆಡುವ. ಈಗ ಹಾಡು ನಿಲ್ಸಿದ್ರೆ ಅವನು ಅಳ್ತೆ ಕುತ್ಕೊಂತಾನೆ. ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ, ಓ ಈಗ ಹಾಡು ಹೇಳ್ಬೇಡಿ, ಈಗ ಹೇಳ್ತಾನೆ ನೋಡಿ. ಈಗ ನಾನು ದಿನ ದೇವರಿಗೆ ಮುಗಿಯುವುದಿಲ್ಲ, ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ, ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ, ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ. ನನ್ನ ಮಗ ಬೇಗ ಎದ್ದಿವತ್ತು ಕಿರಿಕ್ ಮಾಡ್ತಿದ್ದ, ಹಾಗಾಗಿ ಇನ್ನು ಮನೆ ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಕ್ಲೀನ್ ಮಾಡ್ಕೋಬೇಕು, ಬಟ್ ತಿಂಡಿಗೆ ಟೈಮ್ ಆಯ್ತಲ್ಲ, ಫಸ್ಟು ತಿಂಡಿ ಮಾಡ್ತಾಯಿದ್ದೀನಿ. ನಾನು ಸ್ಟವ್ ತೊಗೊಬಂದಿಲ್ಲಲ್ಲ, ಹಾಗಾಗಿ ಇದ್ರ ಮೇಲೆ ಇಟ್ಕೊಂಡಿದ್ದೀನಿ. ನನ್ನ ಕಣ್ಣಿಗೆ ಇದು ಕಾಣಿಸೋದೇ ಇಲ್ಲ. ಬಿಗ್ರಿದ್ರೆ ಚೂರು ಕಾಣಿಸುತ್ತೆ, ಬಟ್ ನೋ ಯೂಸು. ಸ್ಟೂಲ್ ಇಟ್ಕೊಳ್ಳೋಣ ಅಂದರೆ ಸ್ಟೂಲ್ ಇಲ್ಲ, ಹಾಗಾಗಿ ಏನೇನು ಹಾಕಬೇಕು ಒಂದೊಂದು ಸಾಂಬಾರಿಗೆ ಒಂದೊಂದು ಅಡುಗೆಗೆ ಅಷ್ಟಷ್ಟು ಹಾಕೋದು, ಮಿಕ್ಸ್ ಮಾಡೋದು, ಕ್ಯಾಪ್ ಕ್ಲೋಸ್ ಮಾಡೋದು, ಮುಗೀತು. ಇವತ್ತು ಕ್ಯಾಪ್ಸಿಕಮ್ ಮಾಡ್ತಾಯಿದ್ದೀನಿ. ಡಿಗ್ರಿ ಕೈ ಎತ್ತಿ ಇಷ್ಟು ಕಾಣಿಸ್ತಾ ಇದೆ. ಡಿಗ್ರಿದು ಒಂದು ಟೇಸ್ಟ್. ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಅರಿಯ ಇದಿಲ್ಲ, ನಮ್ಮ ಮನೆಗೆ ತೊಂಬರ ಕೇಳಿದ್ದೀನಿ. ಅವ್ರು ಹೋಗಿ 1/4 ಗಂಟೆ ಆಯಿತು, ಬರೋದು ಅರ್ಧ ಗಂಟೆ. ಇವತ್ತು ಫುಲ್ ಮನೆ ಡೀಪ್ ಕ್ಲೀನ್ ಮಾಡೋಕ್ಕೆ ಬರ್ತಿದ್ದಾರೆ, ಹಾಗಾಗಿ ಕೆಲಸನೇ ಏನು ಮಾಡ್ಕೊಂಡಿಲ್ಲ. ನೋಡಿ ನಮ್ಮ ಸಾಯಿ ಬಾಬಾ ಬಂದುಬಿಟ್ಟಿದೆ ನಮ್ಮ ಮನೆಗೆ. ಲಟ್ಟಣಿಗೆ ಇತ್ತು, ಆದರೆ ಅಲ್ಲೇ ಇರಲಿಲ್ಲ, ಅದಕ್ಕೆ ಯಾವ್ದ್ರಲ್ಲಿ ಮಾಡ್ತಾಯಿದ್ದೀನಿ, ಚಪಾತಿ ಬಾಣಲಿಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಮನೇಲಿ ಒಂದು 2-3 ಹಂಚಿದೆಯಾ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಬಾಣಲಿಲಿ ಮಾಡ್ತಾ ಇದ್ದೀನಿ. ಅದೇ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ. ಬಾಣಲಿಲಿ ಮಾಡೋದಿದ್ರು ಊದಿದ್ದು ತುಂಬ ಚೆನ್ನಾಗಿ ಬಂದಿದೆ. ಏನು ಹಂಚೇ ಬೇಕು ಅಂತ ಏನಿಲ್ಲ, ಅರ್ಜೆಂಟಿಗೆ ಒಂದು 20 ದಿನಕ್ಕೆ ಮಾಡ್ಕೊಬೋದು. ಕಿರಿಕ್ ರಾಜ ನನ್ನ ಮಗ. ಡೀಪ್ ಕ್ಲೀನ್ ಮಾಡೋಕ್ಕೆ ಅಂತಲೇ ಕರೆಸಿದ್ದಾರೆ. ಸೊ ಹಾಗಾಗಿ ಬರ್ತಾ ಇದ್ದಾರೆ ನನ್ನ ಮಗ. ನೋಡಿ ಕಿರಿಕ್. ನನ್ನ ಚಾನಲಲ್ಲಿ ಎಲ್ಲರೂ ನೋಡಿರ್ತೀರ ಡೀಪ್ ಕ್ಲೀನ್ ಮಾಡಿಸಿದ್ದನ್ನು. ಹಂಗಾಗಿ ನಾನು ನಮ್ಮ ಮನೆಯವ್ರಿಗೆ ಕ್ಲೀನ್ ಮಾಡ್ಸೋಕ್ಕೆ ಪಾಪ ಕಷ್ಟ ಆಗ್ತಾಯಿದೆ ಅಂದ್ಬಿಟ್ಟು ನಾನು ನೆಕ್ಸ್ಟು ಡೀಪ್ ಕ್ಲೀನ್ ಮಾಡ್ಸೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಪಾಪ ಎಲ್ಲ ಬೆಡ್ ಸೊಂದಿ, ಸೋಫಾ ಸೊಂದಿ ಎಲ್ಲ ಕಡೆನೂ ಧೂಳು ಕೂತ್ಕೊಬಿಟ್ಟಿದ್ದಾವೆ. ಇಲ್ಲಿ ನೋಡ್ಬೋದು ನೋಡಿ, ಮನೆ ಹೋಮ ಗೀಮ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ಬೂದಿಗಳು, ಪೌಡ್ರುಗಳು ಎಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದೆ.
ನಾನು ಮನೆ ಗೃಹಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದು ಸರಿ ಡೀಪ್ ಕ್ಲೀನ್ ಮಾಡಿಸಿದ್ದೆ. ಈಗ ಮಾಡಾದಮೇಲೆ ಇನ್ನೊಂದು ಸರಿ ಡೀಪ್ ಕ್ಲೀನ್ ಮಾಡಿಸ್ಬೇಕು. ನೋಡಿ ಇಲ್ಲಿ ಎಲ್ಲಿ ಬೇಕು ಅಲ್ಲಲ್ಲಿ ಹಂಗಂಗೆ ಧೂಳು ಕೂತವೆ, ಪೇಂಟ್ ಹೊಡೆದಿದ್ದು, ಪೌಡ್ರ್ ಹೊಡೆದಿದ್ದು ಇವೆಲ್ಲದನ್ನೂ. ಮಗು ಇರೋದ್ರಿಂದ ಅವ್ರಿಗೆ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಹಂಗಾಗಿ ಡೀಪ್ ಕ್ಲೀನ್ ಕರೆಸಿದ್ದೀನಿ. ಈ ಡೀಪ್ ಕ್ಲೀನ್ ವೀಡಿಯೋನ ನಾನು ನಿಮಗೆ ನಾಳೆ ಹಾಕ್ಕೊಡ್ತೀನಿ. ನಾನೆಲ್ಲ ಪೂಜಾ ಕೇರಾಜ್ ಅವ್ರು ಹಾಕ್ತಾರೆ. ಸದ್ಯಕ್ಕೆ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು.